ಈ ವಿಡಿಯೋ ನೋಡುತ್ತಿರುವ ನೀನು ಬಹುಶಃ ಯಾರನ್ನೋ ಮರೆತು ಬಿಡಲು ಪ್ರಯತ್ನಿಸುತ್ತಿರಬಹುದು. ಇಲ್ಲವೇ ಇನ್ನೂ ಅವರ ಕೊನೆಯ ಮೆಸೇಜ್ ಅನ್ನು ಓದುತ್ತಾ ಇರಬಹುದು. ಇಲ್ಲವೇ ಅವರು ಮರಳಿ ಬರುತ್ತಾರೆ ಎಂಬ ಒಂದು ಸಣ್ಣ ಭರವಸೆಯನ್ನು ಇನ್ನೂ ಹೃದಯದಲ್ಲಿ ಇಟ್ಟುಕೊಂಡಿರಬಹುದು. ನಿನ್ನ ಕತೆ ನನಗೆ ಗೊತ್ತಿಲ್ಲ, ಆದರೆ ನಿನ್ನ ನೋವು ನನಗೆ ಅರ್ಥವಾಗುತ್ತದೆ. ಯಾಕೆಂದರೆ ಈ ಜಗತ್ತಿನ ಅತ್ಯಂತ ದೊಡ್ಡ ನೋವು ಎಂದರೆ ನಾವು ಜೀವಕ್ಕಿಂತ ಹೆಚ್ಚು ಪ್ರೀತಿಸಿದ ವ್ಯಕ್ತಿ ಒಂದು ದಿನ ನಮ್ಮ ಜೀವನದಿಂದ ದೂರವಾಗಿ ಹೋಗುವುದು. ಇಂದಿನ ಈ ಸಂಚಿಕೆಯನ್ನು ಪ್ರೀತಿಸಿ ಸೋತ ಎಲ್ಲ ಹೃದಯಗಳಿಗೆ, ರಾತ್ರಿ ಯಾರಿಗೂ ಗೊತ್ತಾಗದಂತೆ ಅಳುವವರಿಗೆ, ಇನ್ನೂ ಒಂದು ಮೆಸೇಜ್ಗಾಗಿ ಕಾಯುತ್ತಿರುವವರಿಗೆ ಅರ್ಪಿಸುತ್ತಿದ್ದೇನೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪಾವಗಡ ಪ್ರವೀಣ್. ನೀವು ನೋಡುತ್ತಿರುವುದು ಫ್ಯಾಕ್ಟ್ ನಟ್ಸ್ ಕನ್ನಡ ಚಾನೆಲ್. ಇಲ್ಲಿ ನಾವು ಕೇವಲ ಕಥೆಗಳನ್ನು ಹೇಳುವುದಿಲ್ಲ, ಜೀವನದ ಸತ್ಯಗಳನ್ನು ಹುಡುಕುತ್ತೇವೆ. ಇಂದಿನ ಈ ಸಂಚಿಕೆ ಬಹುಶಃ ನಿಮ್ಮ ಕಣ್ಣಲ್ಲಿ ನೀರು ತರಿಸಬಹುದು, ಆದರೆ ಕೊನೆಯಲ್ಲಿ ನಿಮ್ಮ ಹೃದಯಕ್ಕೆ ಹೊಸ ಶಕ್ತಿಯನ್ನು ನೀಡಬಹುದು. ನೆನಪಿದೆಯಾ, ಮೊದಲ ಬಾರಿ ಅವರ ಮೆಸೇಜ್ ಬಂದ ದಿನ, ಅವರು ಆನ್ಲೈನ್ ಬಂದಾಗ ನಮ್ಮ ಮುಖದಲ್ಲಿ ಮೂಡುತ್ತಿದ್ದ ನಗು, ಒಂದು ನೋಟಿಫಿಕೇಶನ್ಗಾಗಿ ಗಂಟೆಗಟ್ಟಲೆ ಕಾಯುತ್ತಿದ್ದ ದಿನಗಳು, ರಾತ್ರಿ 2 ಗಂಟೆಯಾದರೂ ಮಾತು ಮುಗಿಯದ ಕ್ಷಣಗಳು, ಅವರು ಟೇಕ್ ಕೇರ್ ಎಂದರೆ ಇಡೀ ದಿನ ಖುಷಿಯಾಗುತ್ತಿದ್ದ ಆ ಸಮಯ. ಆ ಸಮಯದಲ್ಲಿ ಅವರು ನಮ್ಮ ಜೀವನದ ಭಾಗವಾಗಿರಲಿಲ್ಲ, ಅವರು ನಮ್ಮ ಜೀವನವೇ ಆಗಿಬಿಟ್ಟಿದ್ದರು. ಪ್ರೀತಿಯಲ್ಲಿ ಬಿದ್ದ ನಂತರ ನಾವು ನಿಧಾನವಾಗಿ ನಮ್ಮನ್ನು ಕಳೆದುಕೊಳ್ಳುತ್ತೇವೆ. ಅವರಿಗಾಗಿ ಸಮಯ ಕೊಡುತ್ತೇವೆ, ಅವರಿಗಾಗಿ ಕನಸು ಕೊಡುತ್ತೇವೆ, ಅವರಿಗಾಗಿ ಬದುಕುತ್ತೇವೆ. ಒಂದು ದಿನ ನಮ್ಮ ಸಂತೋಷದ ರಿಮೋಟ್ ಕೂಡ ಅವರಿಗೆ ಕೈಗೆ ಕೊಟ್ಟು ಬಿಡುತ್ತೇವೆ. ಅವರು ನಗಿದರೆ ನಾವು ಖುಷಿ, ಅವರು ಮಾತಾಡದಿದ್ದರೆ ನಾವು ದುಃಖ. ಇಲ್ಲಿಯೇ ಪ್ರಾರಂಭವಾಗುತ್ತದೆ ನೋವು. ಓಶೋ ಹೇಳುತ್ತಾರೆ, ಯಾವಾಗ ನಿನ್ನ ಸಂತೋಷ ಇನ್ನೊಬ್ಬರ ಮೇಲೆ ಅವಲಂಬಿತವಾಗುತ್ತದೆಯೋ ಅಲ್ಲಿಯೇ ದುಃಖದ ಬೀಜ ಬಿತ್ತಲ್ಪಡುತ್ತದೆ. ನಂತರ ಒಂದು ದಿನ, ಒಂದು ಕಾಲ್, ಒಂದು ಮೆಸೇಜ್ ಅಥವಾ ಒಂದು ಸೈಲೆನ್ಸ್ ಎಲ್ಲವನ್ನು ಬದಲಾಯಿಸಿ ಬಿಡುತ್ತದೆ. ನಾವು ಇನ್ನು ಮುಂದೆ ಜೊತೆಯಾಗಿರಲು ಸಾಧ್ಯವಿಲ್ಲ. ಅಷ್ಟೇ, ಒಂದೇ ವಾಕ್ಯ, ಆದರೆ ಆ ಒಂದು ವಾಕ್ಯ ನಮ್ಮ ಇಡೀ ಜಗತ್ತನ್ನೇ ಒಡೆದು ಹಾಕುತ್ತದೆ. ಆ ದಿನ ನಮ್ಮ ಕಣ್ಣಲ್ಲಿ ಕಣ್ಣೀರು ಮಾತ್ರ ಇರಲಿಲ್ಲ, ನಮ್ಮ ಕನಸುಗಳ ಅಂತ್ಯವೂ ಇತ್ತು.
ಜನರು ಹೇಳುತ್ತಾರೆ, ಮೂವಾನ್ ಆಗು, ಮರೆತು ಬಿಡು, ಮುಂದೆ ಹೋಗು. ಆದರೆ ರಾತ್ರಿ ಎಲ್ಲರೂ ಮಲಗಿದ ನಂತರ ಒಬ್ಬಂಟಿಯಾಗಿ ಅಳುವವರ ನೋವು ಯಾರಿಗೆ ಗೊತ್ತು? ಅವರ ಹಳೆಯ ಫೋಟೋಗಳನ್ನು ನೋಡುತ್ತಾ ನನ್ನ ತಪ್ಪೇನಿತ್ತು ಎಂದು 1000 ಬಾರಿ ಹೇಳಿಕೊಂಡಿರುವವರ ನೋವು ಯಾರಿಗೆ ಗೊತ್ತು? ಹೊರಗೆ ನಗುತ್ತಾ ಒಳಗೆ ಉಡಿಯುತ್ತಿರುವವರ ನೋವು ಯಾರಿಗೆ ಗೊತ್ತು? ಓಶೋ ಒಂದು ಮಾತು ಹೇಳುತ್ತಾರೆ, ಅದು ಕೇಳಲು ಕಠಿಣ, ಆದರೆ ಸತ್ಯ. ನೀನು ಕಳೆದುಕೊಂಡಿದ್ದು ಒಬ್ಬ ವ್ಯಕ್ತಿಯನ್ನು ಅಲ್ಲ, ಅವರ ಜೊತೆ ಕಟ್ಟಿಕೊಂಡಿದ್ದ ಭವಿಷ್ಯವನ್ನು. ಹೌದು, ನೀನು ಅವರನ್ನು ಮಾತ್ರ ಕಳೆದುಕೊಂಡಿಲ್ಲ, ಅವರ ಜೊತೆ ನೋಡಿದ ಕನಸುಗಳನ್ನು ಕಳೆದುಕೊಂಡೆ, ಅವರ ಜೊತೆ ಕಟ್ಟಿಕೊಂಡಿದ್ದ ಬದುಕನ್ನು ಕಳೆದುಕೊಂಡೆ, ಅವರ ಜೊತೆ ವೃದ್ಧಾಪ್ಯ ಕಳೆಯುವ ಕನಸನ್ನು ಕಳೆದುಕೊಂಡೆ. ಅದಕ್ಕೆ ಇಷ್ಟು ನೋವು. ಓಶೋ ಹೇಳುತ್ತಾರೆ, ನಿಜವಾದ ಪ್ರೀತಿ ಎಂದರೆ ಬಂಧನ ಅಲ್ಲ, ಸ್ವಾತಂತ್ರ್ಯ. ಸ್ವಾಮಿತ್ವ ಅಲ್ಲ, ಹಂಚಿಕೊಳ್ಳುವಿಕೆ. ಅವಲಂಬನೆ ಅಲ್ಲ, ಸಂತೋಷದ ಹಂಚಿಕೆ. ನೀನು ಒಬ್ಬ ವ್ಯಕ್ತಿ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದರೆ ಅದು ಪ್ರೀತಿ ಅಲ್ಲ, ಅದು ಅವಲಂಬನೆ. ನಿನ್ನ ಹೃದಯಕ್ಕೆ ಒಂದು ಪ್ರಶ್ನೆ, ಅವರು ಈಗಲೇ ಮರಳಿ ಬಂದರೆ ನೀನು ಅವರನ್ನು ಮತ್ತೆ ಪ್ರೀತಿಸುತ್ತೀಯಾ? ಬಹುಶಃ ಹೌದು. ಯಾಕೆಂದರೆ ದ್ವೇಷಿಸಲು ಕಲಿಸುವುದಿಲ್ಲ, ಕೇವಲ ನೆನಪಿಸಿಕೊಳ್ಳುವುದನ್ನು ಮಾತ್ರ ಕಲಿಸುತ್ತದೆ. ಈಗ ನಾನು ನಿನಗೆ ಒಂದು ಮಾತು ಹೇಳುತ್ತೇನೆ, ಜಾಗೃತೆಯಿಂದ ಕೇಳು. ಯಾರೋ ನಿನ್ನನ್ನು ಬಿಟ್ಟು ಹೋದರು ಎಂದರೆ ನಿನ್ನ ಮೌಲ್ಯ ಕಡಿಮೆಯಾಗುವುದಿಲ್ಲ. ಯಾರೋ ನಿನ್ನನ್ನು ಪ್ರೀತಿಸಲಿಲ್ಲ ಎಂದರೆ ನೀನು ಪ್ರೀತಿಗೆ ಅರ್ಹನಲ್ಲ ಎಂಬುದಲ್ಲ. ಸಮುದ್ರವನ್ನು ಬಿಟ್ಟು ಹೋದ ಹಡಗಿನಿಂದ ಸಮುದ್ರದ ಮೌಲ್ಯ ಯಾವತ್ತಿಗೂ ಕಡಿಮೆಯಾಗುವುದಿಲ್ಲ. ಬಹುಶಃ ಅವರು ನಿನ್ನ ಜೀವನಕ್ಕೆ ಬಂದದ್ದು ನಿನ್ನೊಂದಿಗೆ ಉಳಿಯಲು ಅಲ್ಲ, ಎಷ್ಟು ಆಳವಾಗಿ ಪ್ರೀತಿಸಬಲ್ಲೆ ಎಂಬುದನ್ನು ತೋರಿಸಲು. ನೀನು ಎಷ್ಟು ಬಲವಾಗಿ ಮತ್ತೆ ಎದ್ದು ನಿಲ್ಲಬಲ್ಲೆ ಎಂಬುದನ್ನು ಕಲಿಸಲು. ಇಂದು ನೀನು ಅಳುತ್ತಿರುವ ಈ ಕಣ್ಣೀರು ಒಂದು ದಿನ ನಿನ್ನ ಶಕ್ತಿಯಾಗುತ್ತದೆ. ಇಂದು ನಿನ್ನನ್ನು ಬಿಟ್ಟು ಹೋದ ವ್ಯಕ್ತಿ ನಾಳೆ ಒಂದು ನೆನಪಾಗಬಹುದು. ಆದರೆ ನೀನು ನಿನ್ನ ಬದುಕಿನ ನಾಯಕನಾಗಿಯೇ ಉಳಿಯುತ್ತೀಯ. ಈ ವಿಡಿಯೋವನ್ನು ರಾತ್ರಿ ಯಾರಿಗೂ ಗೊತ್ತಾಗದಂತೆ ಅಳುವವರಿಗೆ, ಇನ್ನೂ ಒಂದು ಮೆಸೇಜ್ಗಾಗಿ ಕಾಯುತ್ತಿರುವವರಿಗೆ, ನಾನು ಸಾಕಾಗಲಿಲ್ಲವೇ ಎಂದು ತಮ್ಮನ್ನೇ ಪ್ರಶ್ನಿಸಿಕೊಳ್ಳುತ್ತಿರುವವರಿಗೆ ಅರ್ಪಿಸುತ್ತಿದ್ದೇನೆ. ನೆನಪಿಟ್ಟುಕೋ, ಒಡೆದ ಹೃದಯವೇ ಒಂದು ದಿನ ಅತ್ಯಂತ ಬಲವಾದ ಹೃದಯವಾಗುತ್ತದೆ. ಈ ವಿಡಿಯೋ ನಿಮ್ಮ ಮನಸ್ಸನ್ನು ಮುಟ್ಟಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಕಥೆಯನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ, ಮತ್ತೆ ಫ್ಯಾಕ್ಟ್ ನಟ್ಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಾನು ನಿಮ್ಮ ಪಾವಗಡ ಪ್ರವೀಣ್. ಮತ್ತೊಂದು ಜೀವನವನ್ನು ಬದಲಾಯಿಸುವ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ.